ಬಳ್ಳಾರಿಯಿಂದ ಆತ ಕಲಬುರಗಿಗೆ ಎಸ್ಕೇಪ್ ಆದ್ನ ಅಂತ. ಸೊ ಸದ್ಯಕ್ಕೆ ಕಲಬುರಗಿಗೂ ಕೂಡ NIA ಟೀಮ್ ಎಂಟ್ರಿ ಕೊಟ್ಟಿದೆ. ಕಲಬುರಗಿಯಲ್ಲಿ ಆತ ಅಡಗಿ ಕುಳಿತಿದ್ನ ಅಥವಾ ಕಲಬುರಗಿಯಲ್ಲಿ ಎಲ್ಲಾದರೂ ತಲೆ ಮರೆಸ್ಕೊಂಡಿದ್ದಾನ, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು NIA ತಂಡ ಈಗ ಕಲಬುರಗಿಗೆ ಎಂಟ್ರಿಯನ್ನ ಕೊಟ್ಟಿದೆ. ಕಲಬುರಗಿಯ ಪ್ರತಿ ಕಡೆನೂ ಕೂಡ ಪ್ರತಿ ಆಯಾಮಗಳಲ್ಲಿಯೂ ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸುವಂತಹ ಕೆಲಸ NIA ತಂಡದಿಂದ ಆಗ್ತಾ ಇದೆ. ಕಲಬುರಗಿ ರೈಲು ನಿಲ್ದಾಣದಲ್ಲಿ ತಪಾಸಣೆಯನ್ನ ಮಾಡಿದ್ದಾರೆ. CCTVಗಳನ್ನು NIA ತಂಡ ಪರಿಶೀಲನೆ ಮಾಡ್ತಾ ಇದೆ. ಸ್ಥಳೀಯ ಪೊಲೀಸರ ಜೊತೆಗೆ NIA ಟೀಮ್ ಈಗ ಪರಿಶೀಲನೆಯನ್ನ ಮಾಡ್ತಾ ಇರೋದು. ಬೆಂಗಳೂರು ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್, ತದನಂತರ BMTC ಬಸ್ ಥ್ರೂ ಬಳ್ಳಾರಿಯಿಂದ ಕಲಬುರಗಿಗೆ ಈತ ಹೋದ್ನ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋದಕ್ಕೆ NIA ಟೀಮ್ ಈಗಾಗಲೇ ಸಕ್ರಿಯವಾಗಿದೆ. ಅಲ್ಲಿ ಇರುವಂತಹ ಪ್ರತಿ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ನಲ್ಲಿಯೂ ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳೀಯ ಪೊಲೀಸರ ಜೊತೆಗೂಡಿ NIA ಟೀಮ್ ಈಗ ಕಲಬುರಗಿಯಲ್ಲಿಯೂ ಕೂಡ ಕಾರ್ಯಪ್ರವೃತ್ತವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದ್ದೀವಿ NIA ತಂಡ ಯಾವ ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. NIA ಎಂಟ್ರಿ ಕೊಡಬೇಕು ಈ ಒಂದು ಕೇಸ್ನಲ್ಲಿ ಅನ್ನುವಂತಹ ನಿರೀಕ್ಷೆ ಇತ್ತು. ನಿರೀಕ್ಷೆಯಂತೆ NIA ಎಂಟ್ರಿ ಕೊಟ್ಟಿದೆ, ಕೆಲಸ ಮಾಡ್ತಾ ಇದೆ. ಕಲಬುರಗಿಯಲ್ಲಿ NIA ಏನು ಮಾಡ್ತಾ ಇದೆ? ಸದ್ಯಕ್ಕೆ ಕಲಬುರಗಿಯಲ್ಲಿ NIA ಪ್ರೊಸೆಸ್ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ರಾಮೇಶ್ವರಂ ಬಾಂಬ್ ಕಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ಇದೀಗ ಏನು ಟೆರರಿಸ್ಟ್ ಬಾಂಬ್ ಬ್ಲಾಸ್ಟರ್ ಏನಿದ್ದಾನೆ ಆತನ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಿ ಆತನ ಹಿಂದೆ ಫಾಲೋ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ಹಿಂದೆ ಅಂದರೆ ಮೊನ್ನೆ ಅಷ್ಟೇ ಬಾಂಬರ್ ಬಳ್ಳಾರಿಯಲ್ಲಿ ಬಂದಿದ್ದ ಅನ್ನುವಂಥದ್ದು ಒಂದು ಮಾಹಿತಿ ಪಡೆದಂಥ NIA ತಂಡ ಬಳ್ಳಾರಿಯ ಬಸ್ ಸ್ಟ್ಯಾಂಡ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಿದರು. ಅಲ್ಲಿರುವಂಥ ಕೆಲವೊಂದಷ್ಟು CCTVಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿದರು. ಅದಾದ ಬಳಿಕ ಬಳ್ಳಾರಿಯ CCTVಯಲ್ಲಿ ಆತ ಕಲಬುರಗಿಯ ಬಸ್ ಹತ್ಕೊಂಡು ಕಲಬುರಗಿ ಕಡೆ ಬಂದಿರುವಂಥ ಮಾಹಿತಿ ಪಡೆದಂಥ NIA ತಂಡ ಇದೀಗ ಕಲಬುರಗಿಗೆ ಬಂದಿರುವಂಥದ್ದು. ನಿನ್ನೆ ಸಂಜೆ ಏನು ಕಲಬುರಗಿಗೆ ಆಗಮಿಸಿರುವಂಥ NIA ತಂಡ ಆತ ಏನು ಬಸ್ನಲ್ಲಿ ಬಂದಿರುವಂಥ ಮಾಹಿತಿ ಪಡೆದಂಥ NIA ತಂಡ ಸ್ಥಳೀಯ ಪೊಲೀಸರೊಂದಿಗೆ ಬಸ್ ಸ್ಟ್ಯಾಂಡ್ನ CCTVಗಳನ್ನು ಕೂಡ ಎಲ್ಲ ರೀತಿಯಾದಂಥ ಪರಿಶೀಲನೆಯನ್ನು ನಡೆಸಿದರು. ಅದಾದ ಬಳಿಕ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಏನು ರೈಲ್ವೆ ಸ್ಟೇಷನ್ನಲ್ಲಿರುವಂಥ ಕೆಲವೊಂದಷ್ಟು CCTVಗಳನ್ನು ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಆತ ಕಲಬುರಗಿಯ ಬಸ್ ಸ್ಟ್ಯಾಂಡ್ಗೆ ಬಂದು ಇಲ್ಲಿಂದ ರೈಲ್ವೆ ನಿಲ್ದಾಣದ ಮುಖಾಂತರ ಬೇರೆ ಕಡೆ ಏನಾದರೂ ಎಸ್ಕೇಪ್ ಆಗಿದ್ದಾನ ಅನ್ನೋದ್ರ ಬಗ್ಗೆ NIA ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ NIA ಅಧಿಕಾರಿಗಳು ಏನು ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿರುವಂಥ ಪ್ರತಿಯೊಂದು CCTVಗಳನ್ನು ಕೂಡ ಹಂತ ಹಂತವಾಗಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಈ NIA ಅಧಿಕಾರಿಗಳಿಗೆ ಸಾಥ್ ನೀಡ್ತಾ ಇರುವಂಥದ್ದು. ಮತ್ತೆ ಎಲ್ಲಾದರೂ ಯಾವುದಾದ್ರೂ CCTVಯಲ್ಲಿ ಆ ಬಾಂಬರ್ನ ಚಲನವಲನಗಳು ಏನಾದರೂ ಸೆರೆಯಾಗಿದೆವಾ ಅನ್ನೋದ್ರ ಬಗ್ಗೆ ಕೂಡ NIA ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ರಾಮೇಶ್ವರಂ ಬಾಂಬ್ ಕಫೆಗೆ ಸಂಬಂಧಪಟ್ಟಂತೆ ಏನು ಆ ಉಗ್ರನ ಹೆಜ್ಜೆ ಗುರುತನ್ನು ಹಿಡಿದು NIA ತಂಡ ಫಾಲೋ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಆತ ರೈಲ್ವೆ ಸ್ಟೇಷನ್ನಿಂದ ಬೇರೆ ಕಡೆ ಮೂವ್ ಆಗಿದ್ದರೆ ಇಲ್ಲಿಂದ ಪಕ್ಕದ ತೆಲಂಗಾಣ ಅಥವಾ ಹೈದರಾಬಾದ್ಗೆ ಮೂವ್ ಆಗಿದ್ದಾನೆ ಅಥವಾ ಎಲ್ಲಿಗೆ ಮೂವ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು NIA ತಂಡ ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ರೈಲ್ವೆ ಸ್ಟೇಷನ್ನಲ್ಲಿ ಕೆಲವೊಂದಷ್ಟು ಮಹತ್ವದ ಮಾಹಿತಿಗಳನ್ನು ಕೂಡ ಇದೀಗ NIA ತಂಡ ಕಲೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಶ್ರೀಪಾದ್.